ಕನ್ನಡ ವಿಶ್ವವಿದ್ಯಾನಿಲಯ ದೇಶದಲ್ಲೇ ಏಕೈಕ ಒಂದು ಭಾಷೆಗಾಗಿ ಸ್ಥಾಪನೆಯಾದಂಥ ಸಂಶೋಧನಾ ವಿಶ್ವವಿದ್ಯಾನಿಲಯ. ಈ ಹೆಮ್ಮೆ ಎಲ್ಲರಲ್ಲೂ ಇದೆ. ಇದು ಸ್ಥಾಪನೆಯಾಗಿ ಇವತ್ತಿಗೆ 35 ವರ್ಷಗಳು ಕಳೆದಿವೆ. 35 ವರ್ಷಗಳಿಂದಲೂ ಸತತವಾಗಿ ಸರ್ಕಾರದ ಅನುದಾನದಿಂದಲೇ ಈ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ವಾರ್ಷಿಕವಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ 10 ರಿಂದ 15 ಕೋಟಿ ರೂಪಾಯಿಗಳ ವೆಚ್ಚ ಆಗುತ್ತೆ. ಆದರೆ ಸರ್ಕಾರ ಕೆಲವು ವರ್ಷಗಳಿಂದ, ಕರೋನಾ ಬಂದ ನಂತರದ ವರ್ಷಗಳಿಂದ ವಾರ್ಷಿಕವಾಗಿ ಇದರ ಅನುದಾನವನ್ನು 2 ಕೋಟಿ 3 ಕೋಟಿ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಕನ್ನಡ ವಿಶ್ವವಿದ್ಯಾನಿಲಯ ಇಲ್ಲಿನ ಬೋಧಕೇತರ ನೌಕರರಿಗೆ ಸ್ಥಳೀಯರನ್ನೇ ಹೆಚ್ಚು ನೇಮಕಾತಿ ಮಾಡಿಕೊಂಡಿದೆ. ಜೊತೆಗೆ ತಾತ್ಕಾಲಿಕ ನೌಕರರು ಮತ್ತು ಹೊರಗುತ್ತಿಗೆ ನೌಕರರು ಕೂಡ ಇಲ್ಲಿ ಸುಮಾರು 130 ಜನ ಒಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವವಿದ್ಯಾಲಯಕ್ಕೆ ಬೇರೆ ವಿಶ್ವವಿದ್ಯಾಲಯಗಳ ಹಾಗೆ ಯಾವುದೇ ಒಂದು ಆಂತರಿಕ ಸಂಪನ್ಮೂಲ ಇಲ್ಲ ಇಲ್ಲಿ. ಯಾಕೆಂದರೆ ಯಾವ ಕಾಲೇಜುಗಳು ಕೂಡ ಇದಕ್ಕೆ ಸಂಯೋಜಿತಗೊಂಡಿಲ್ಲ. ಹೀಗಾಗಿ ಕೇವಲ ಸಂಶೋಧನಾ ವಿದ್ಯಾರ್ಥಿಗಳಿಂದ ಮಾತ್ರ ನಡೆಯುವಂಥ ವಿಶ್ವವಿದ್ಯಾಲಯ ಇದು. ಈ ಸಂಶೋಧನಾ ವಿದ್ಯಾರ್ಥಿಗಳಿಂದ ನಮಗೆ ಬರುವಂಥ ವಾರ್ಷಿಕ ಶುಲ್ಕ ವರ್ಷಕ್ಕೆ 60 ರಿಂದ 70 ಲಕ್ಷ ರೂಪಾಯಿ ಬರ್ಬೋದು ಅಷ್ಟೇ. ಹೀಗಾಗಿ ನಮಗೆ ಅಗತ್ಯ ಇರೋ ಸುಮಾರು ಕಡಿಮೆ ಅಂದರೂ ಕೂಡ ನಮಗೆ ವಾರ್ಷಿಕವಾಗಿ 8 ಕೋಟಿ ರೂಪಾಯಿ ಬೇಕಾಗ್ತದೆ. ಆದರೆ ಸರ್ಕಾರ ಈ ಕಳೆದ ವರ್ಷಗಳಿಂದ 4-5 ವರ್ಷಗಳಿಂದ 50 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆ ಕೊಟ್ಕೊಂಡು ಬರ್ತಾ ಇದೆ. ಈ ವರ್ಷ ನಾವು ಹೆಚ್ಚು ಬೇಡಿಕೆಯನ್ನು ಸಲ್ಲಿಸಿದ್ದಕ್ಕೆ ಬಡ್ಜೆಟ್ಟಲ್ಲಿ ನಮಗೆ 2 ಕೋಟಿ ಕೊಟ್ಟಂಥ ಸರ್ಕಾರ ಈಗ ಮಧ್ಯಂತರವಾಗಿ ಒಂದು 2 ಕೋಟಿಯನ್ನು ಬಿಡುಗಡೆ ಮಾಡಿತು. ಆದರೆ ಈ 2 ಕೋಟಿ ಅಭಿವೃದ್ಧಿ ಅನುದಾನ ಅಂತ ಬಿಡುಗಡೆ ಮಾಡಿದ್ರೂ ಕೂಡ ನಮ್ಮ ನೌಕರರ ಸುಮಾರು 6-7 ತಿಂಗಳ ಒಂದು ಸಂಬಳವನ್ನು ನಾವು ಅದರಲ್ಲಿ ಸಿಂಡಿಕೇಟ್ ಸಮಿತಿಯ ಅನುಮತಿಯನ್ನು ತಗೊಂಡು ಅದರಲ್ಲಿ ಕೊಟ್ಟು ನಾವು. ಹೀಗಾಗಿ ಸರ್ಕಾರ ಕೊಟ್ಟಂಥ ಅನುದಾನದಲ್ಲಿ 50% ನೌಕರರ, ತಾತ್ಕಾಲಿಕ ನೌಕರರ ಸಂಬಳಕ್ಕೆ ಮೀಸಲಾಗ್ಬಿಡ್ತು. ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ನಾನು ಸರ್ಕಾರಗಳನ್ನು ಮತ್ತು ಸಂಬಂಧಪಟ್ಟವರನ್ನು ಕೇಳ್ಕೊಳ್ಳೋದೇನು ಅಂದರೆ, ಬೇರೆ ವಿಶ್ವವಿದ್ಯಾಲಯಗಳಿಗೆ ಇರೋ ಹಾಗೆ ಇದಕ್ಕೆ ಆಂತರಿಕ ಸಂಪನ್ಮೂಲ ಇಲ್ಲ. ಇದು ಪೂರ್ತಿ ಸರ್ಕಾರಿ ಅನುದಾನದಲ್ಲೇ ನಡೆಯುವಂಥದ್ದು. ಹೀಗಾಗಿ ಸರ್ಕಾರ ಪ್ರತಿ ವರ್ಷ ಬಡ್ಜೆಟ್ಟಲ್ಲಿ ಕನಿಷ್ಠ 10 ಕೋಟಿ ರೂಪಾಯಿನಾದರೂ ವಾರ್ಷಿಕವಾಗಿ ಕೊಟ್ಟರೆ ಕನ್ನಡ ವಿಶ್ವವಿದ್ಯಾಲಯ ಯಾವುದೇ ತೊಂದರೆ ಇಲ್ದಿರ ನಿರಾತಂಕವಾಗಿ ಕೆಲಸ ಮಾಡಿಕೊಂಡು ಹೋಗಬಹುದು. ಇದನ್ನು ಬೇರೆ ವಿಶ್ವವಿದ್ಯಾಲಯಗಳ ಹಾಗೆ ಸರ್ಕಾರ ಪರಿಗಣಿಸಬಾರದು. ಇದೊಂದು ವಿಶೇಷ ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದ ಮೇಲೆ ಕನ್ನಡದ ಅನೇಕ ವಿಚಾರಗಳನ್ನು ಕುರಿತಂತೆ ಮಹತ್ವದ ಪ್ರಕಟಣೆಗಳನ್ನು, ಮಹತ್ವದ ಸಂಶೋಧನೆಯನ್ನು, ಮಹತ್ವದ ಯೋಜನೆಗಳನ್ನು ವಿಶ್ವವಿದ್ಯಾಲಯ ಪೂರೈಸಿದೆ. ಕನ್ನಡದ ಅಸ್ಮಿತೆಯನ್ನು ಉಳಿಸುವ ದೊಡ್ಡ ಕೆಲಸವನ್ನು ಕನ್ನಡ ವಿಶ್ವವಿದ್ಯಾನಿಲಯ ಮಾಡಿಕೊಂಡು ಬರ್ತಾ ಇದೆ. ಅನುದಾನದ ಕೊರತೆ ಒಂದು ಕಡೆ ಆದರೆ, ನಮಗೆ ಇಲ್ಲಿ ನಿವೃತ್ತಿ ಹೊಂದುತ್ತಾ ಇರುವಂಥ ಅಧ್ಯಾಪಕರುಗಳ ನೇಮಕಾತಿ ಕೂಡ ಒಂದು ಬಹಳ ದೊಡ್ಡ ಕೊರತೆಯಾಗಿದೆ. ಸುಮಾರು 15 ವರ್ಷಗಳಿಂದ ಇಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ನಡೆದಿಲ್ಲ. ಮಧ್ಯ ಒಮ್ಮೆ ಬ್ಯಾಕ್ಲಾಗ್ ಪೋಸ್ಟ್ಗಳ ನೇಮಕಾತಿ ಪ್ರಯುಕ್ತ 9 ನೇಮಕಾತಿಗಳು ನಡೆದಿತ್ತು ಅಷ್ಟೇ. ಈಗಾಗಲೇ 50% ಅಧ್ಯಾಪಕ ವರ್ಗ ಇಲ್ಲಿ ನಿವೃತ್ತರಾಗಿದ್ದಾರೆ. ಇಲ್ಲಿ ಅಧ್ಯಾಪಕ ವರ್ಗದಲ್ಲಿ ಒಬ್ಬ ಅಧ್ಯಾಪಕ ನಿವೃತ್ತರಾದರೂ 8 ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ತಪ್ಪಿ ಹೋದಂಗೆ ಆಗ್ತಾ ಇದೆ. ಹೀಗಾಗಿ 50%ಕ್ಕಿಂತ ಹೆಚ್ಚು ಏನು ಖಾಲಿ ಹುದ್ದೆಗಳಿವೆ ಅಧ್ಯಾಪಕರದು ಈ ವಿಶ್ವವಿದ್ಯಾಲಯದಲ್ಲಿ, ಸರ್ಕಾರ ಆದಷ್ಟು ಬೇಗ ವಿಶೇಷ ಆದ್ಯತೆಯನ್ನು ಕೊಡೋ ಮೂಲಕ ಬೇರೆಲ್ಲ ವಿಶ್ವವಿದ್ಯಾಲಯಕ್ಕೆ ಕೊಟ್ಟರೂ ಬಹಳ ಸಂತೋಷ. ಅದಕ್ಕಿಂತ ಮುಂಚೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒಂದು ನೇಮಕಾತಿಗೆ ಅನುಮತಿಯನ್ನು ಮತ್ತು ಕೊರತೆಯ ಒಂದು ಅನುದಾನವನ್ನು ತುಂಬಿಕೊಟ್ಟರೆ ಕನ್ನಡ ವಿಶ್ವವಿದ್ಯಾಲಯ ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ಹೆಚ್ಚು ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಸರ್, ಇದುವರೆಗೆ ಎಷ್ಟು ಪ್ರಕಟಣೆಗಳು ನಮ್ಮಲ್ಲಿ ಪಬ್ಲಿಕೇಶನ್ಸ್ ಆಗಿದೆ ಸರ್? ಕನ್ನಡ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 35 ವರ್ಷಗಳಾಯಿತು. 35 ವರ್ಷಗಳಲ್ಲಿ ಆರಂಭದ 2 ವರ್ಷ ಯಾವುದೇ ಪ್ರಕಟಣೆಗಳಾಗಲಿಲ್ಲ. 33 ವರ್ಷಗಳಿಂದ ಈಚೆಗೆ 1765 ಕೃತಿಗಳನ್ನು ಕನ್ನಡ ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ. ಇದು ಒಂದು ಸಣ್ಣ ಕಾಲವನ್ನು ಪೂರೈಸಿರುವಂಥ ವಿಶ್ವವಿದ್ಯಾಲಯ ದೊಡ್ಡ ಮಟ್ಟದಲ್ಲಿ ಪ್ರಕಟಣೆಯನ್ನು ಮಾಡಿರೋದನ್ನು ಗಮನಿಸ್ಬೋದು. ಮತ್ತು ಬಹಳ ಸಂಖ್ಯೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ,
ಈ ಕನ್ನಡ ವಿಶ್ವವಿದ್ಯಾಲಯದ ಪ್ರಕಟಣೆಗಳು ನಾಡಿನ ವಿದ್ವತ್ ವಲಯದಲ್ಲಿ ದೊಡ್ಡ ಒಂದು ಪ್ರಭಾವವನ್ನು ಬೀರಿದೆ. ಅನೇಕ ವಿಷಯಗಳಲ್ಲಿ ಸಂಚಲನಗಳನ್ನು ಸೃಷ್ಟಿಸಿದೆ. ಸಂಶೋಧನೆಯನ್ನು ಮಾಡಿದ್ರೆ ಈ ರೀತಿ ಮಾಡಬೇಕು ಅನ್ನೋವಂಥ ಕೆಲವು ಮಾದರಿ ದಾರಿಗಳನ್ನು, ಮಾದರಿ ಹೆಜ್ಜೆಗಳನ್ನು ಈ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಣೆಗಳು, ಯೋಜನೆಗಳು ನಮಗೆ ತೋರಿಸಿದೆ. ಇಲ್ಲಿ ಯಾವುದೇ ಅಧ್ಯಾಪಕರು, ವಿದ್ಯಾರ್ಥಿಗಳು ಮಾಡುವಂಥ ಸಂಶೋಧನೆಯನ್ನು ಪ್ರಕಟಿಸುವುದಕ್ಕೆ ಹೆಚ್ಚು ಆದ್ಯತೆಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಅಧ್ಯಾಪಕರು ನಿವೃತ್ತರಾಗ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಹೊರಗಿನ ವಿದ್ವಾಂಸರ ಪ್ರಕಟಣೆಗಳು ಕೂಡ ಇಲ್ಲಿ ಪ್ರಕಟಿಸುವಂಥ ಒಂದು ಕಾರ್ಯ ಭರದಿಂದ ನಡೀತಾ ಇದೆ. ಹೀಗಾಗಿ 1765 ಕೃತಿಗಳನ್ನು ಈವರೆಗೆ ಪ್ರಕಟಿಸಿದೆ ಅನ್ನುವಂಥದ್ದು ನಿಜವಾಗಲೂ ಕೂಡ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.